ಕಾರಣಕ್ಕಾಗಿದೆ ಅಂತ ನಮಗೂ ಕೂಡ ಗೊತ್ತಿದೆ. ಆ ಇನ್ಸಿಡೆಂಟ್ ಸಂಬಂಧಪಟ್ಟಾಗೆ ನೋಟಿಸ್ ಕೊಡುವಂಥ ಅಧಿಕಾರಿಗಳಿಗೆ ನೀವು ಈ ರೀತಿ ಆಯಿತು, ಆ ಕಾರಣಕ್ಕೆ ನಾವು ಮಾಡಿದ್ವಿ ಅನ್ನೋದೇನು ಹೇಳಿದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾಕಾಯಿತು ಅಂತ. ಮತ್ತೆ ಅಧಿಕಾರಿಗಳೂ ಪೊಲೀಸ್ದವರು ಎಲ್ಲ ನೋಡಿದ್ದಾರೆ, ಕ್ಯಾಮ್ರಾನ ಚೆಕ್ ಮಾಡಿದ್ದಾರೆ, ಪರ್ಪಸ್ಸಾಗಿ ಈ ಥರ ಅವಾಯ್ಡ್ ಮಾಡಿದಾರಾ ಇಲ್ಲ ಇದು ಮುಂಚೆನೂ ಈ ಥರ ಆಗಿದೆಯಾ, ಈ ಥರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಇನ್ಸಿಡೆಂಟ್, ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ. ಅಲ್ಲಿಗೆ ಇವಾಗಿಲ್ಲ ಸರ್. ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದಾದಾದ್ಮೇಲೆ ನೆಕ್ಸ್ಟ್ ಸನ್ಮಾನ ಮ್ಯಾನೇಜರ್ ಸೈಡಿಂದ ಆಗಿದೆ. ನಾನು ಪರ್ಸನಲ್ ಆಗಿ ಅವರನ್ನು ಕರೆದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರನ್ನು ಪರ್ಸನಲ್ ಆಗಿ ಅಪಾಲಜಿ ಕೇಳಿ. 24 ಗಂಟೆ ಒಳಗಡೆ ನಿಮಗೆ ವಿವರಣೆ ಕೊಡೋಕ್ಕೆ ಹೇಳಿದ್ರು. ಹೌದು. 24 ಗಂಟೆ ಒಳಗೆ ಕೊಟ್ಟ ತಕ್ಷಣ ನಿಮ್ಮ ಮಾಲ್ ಮತ್ತೆ ಓಪನ್ ಆಗುತ್ತೋ ಮತ್ತೆ ಕಾಲಾವಕಾಶ ಬೇಕಾಗುತ್ತೆ? ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್. ಎಷ್ಟು ದಿನ ಬೇಕಾಗುತ್ತೆ? ನಮ್ಗೆ ಅಟ್ಲೀಸ್ಟ್ 1-2-3 ಡೇಸ್ ಬೇಕಾಗುತ್ತೆ. ಯಾಕೆಂದರೆ ಇವಾಗ ನಾವು ಪಿಕ್ಚರ್ನವ್ರಿಗೆ PVR ಅವ್ರಿಗೆ ಟೆನೆಂಟ್ಸ್ಗೆಲ್ಲ ಹೇಳಿರೋದು 2 ಡೇಸ್ ನಮಗೆ ಟೈಮ್ ಬೇಕು ಅಂತ 48 hours ಟೈಮ್ ಕೇಳಿ. ಅವರು ತಿರ್ಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-2-3 ಡೇಸ್ ಟೈಮ್ ಬೇಕಾಗುತ್ತೆ. ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾವು ನಾಳೆನೂ ಓಪನ್ ಆಗೋದಕ್ಕೆ ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ನಿಮಗೆ ದುಡ್ಡೆಲ್ಲ ಕೊಟ್ಟಿದ್ದಾರಂತೆ. ಈವೆಂಟ್ ಇದಾಯ್ತು ಅಂದ್ರೆ ದುಡ್ಡು ರಿಫಂಡ್ ಮಾಡ್ತೀವಿ. ನಮ್ಮ ಸೈಡಿಂದ ಅವ್ರಿಗೆ ಕಾಂಪನ್ಸೇಷನ್, ನಮ್ದು ತಪ್ಪ ನಮ್ಮ ಸೈಡ್ ಇರೋದ್ರಿಂದ ಅವ್ರು ಕಾಂಪನ್ಸೇಟ್ ಆಗುತ್ತೆ. BBMP ಕಾರ್ಪೊರೇಷನ್ ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಕೊಟ್ಟಿದ್ದಾರೆ. ಕಂದಾಯದವರು ಅದೇ ನೀವು ಟ್ಯಾಕ್ಸ್ ಇದು ಮಾಡಿಲ್ಲ ಅದಕ್ಕೆ ಎಕ್ಸ್ಪ್ಲೇನೇಷನ್ ಕೊಡಿ. ಆರೋಗ್ಯದವ್ರು ಬಂದ್ಬಿಟ್ಟು ಅಗೇನ್ ಈ ನಿಮ್ಮದು ಆರೋಗ್ಯದ ಏನೋ ಒಂದು ಇದಿದೆ ಅಂತ ತಪ್ಪಿದೆ. ನಮ್ಮ ನೋಟಿಸ್ ನಾನು ಇನ್ನೂ ಎಲ್ಲ ನೋಟಿಸು ನೋಡಿಲ್ಲ. ಇಲ್ಲ ಈಗ ಅವರು ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ ಎಕ್ಸ್ಪ್ಲೇನ್ ಯಾರು ಆಯ್ತು ಸರ್. ನೋಟಿಸ್ ಇದ್ರೆ ನಮಗೊಂದು ಕಾಪಿ ಕೊಡಿ ಸರ್. ತಲುಪಿಸ್ತೀವಿ ಸರ್. ಸರ್ ಎಲ್ಲರಿಗೂ ಕೊಡಿ, 2 ಕಾಪಿನೂ ಕೊಡಿ. ನಾನು ನೋಟಿಸನ್ನು ನಿಮಗೆ ಅಲ್ಲ ನಿಮಗೆ ನೋಟಿಸ್ ಇಶ್ಯೂ ನನಗೆ ಏನು ಇಶ್ಯೂ ಮಾಡಿದ್ದಾರೆ ಇಮಿಡಿಯೇಟಾಗಿ ಕೊಡ್ತೀನಿ. ಈಗಲೇ ಆಗಿದ ತಕ್ಷಣ ನಿಮಗೆ ನೋಟಿಸ್ ಇಶ್ಯೂ. ಸರ್ 1 ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿದ್ದು ನೀವು? ಒಂದು ಅವ್ರನ್ನ ಇದು ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದೆಯಾ, ನಿಮ್ಮದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ. PBMP ಇದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ಕೇಳಿದ್ದಾರೆ. ಅದಾದಮೇಲೆ ನೀವು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಸರ್ 1 ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಪೆಂಡಿಂಗ್ ಆಯಿತು? ಆರ್ಥಿಕ ಪರಿಸ್ಥಿತಿ ಇದರಿಂದ 1 ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ ಸರ್. ಒಂದು ಕೊಟ್ಟು ಹೇಳಿ. ನಮ್ಮ ಮೇಲೆ ಯಾವುದೇ ಥರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್. ಇದು ಜೆನ್ಯೂನ್ ಆಗಿ ನಮ್ಮ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡಿಂದ ತಪ್ಪಾಗಿದೆ, ನಮ್ಮ ಇದರಿಂದ ತಪ್ಪಾಗಿದೆ. ಸರ್ ಏನು ಗೊತ್ತಾ ಸರ್, ನಿಮ್ಮದು ಈ ಒಂದು ಘಟನೆ ಹೊರಗಡೆ ಬಂದಿದೆ. ಈ ರೀತಿ ಘಟನೆಗಳು ಮಾಲ್ಗಳಲ್ಲಿ ಎಷ್ಟು ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ಇವತ್ತಿನ ಇತಿಹಾಸದಲ್ಲಿ ಇವತ್ತರೆಗೂ ಕೂಡ ಮಾಲ್ ಈ ಕಾರಣಕ್ಕೆ ಬಂದಾಗಿರುವಂಥ ಸಾಧ್ಯತೆಗಳೇ ಇಲ್ಲ. ಸೊ ನಿಮಗೆ ಅನ್ಸುವಂಥದ್ದು ಹಿಂದ್ಗಡೆ ಏನಾದ್ರು ಏನಾದ್ರು ರಾಜಕೀಯ ಶೆಟ್ಟಿ? ಇಲ್ಲ ಇಲ್ಲ ಸರ್, ಇಲ್ಲ ನಮ್ಗೆ ಆ ರೀತಿ ಯಾವುದೂ ಇಲ್ಲ. ನಾವು ರಾಜಕೀಯವಾಗಿ ಅಫಿಲಿಯೇಟೆಡು ಇಲ್ಲ. ಸರ್ JDS ಅಲ್ಲಿ ಒಂದ್ಸಲ ನಿಲ್ಸಿದ್ರು. ನಮ್ಗೆ ಎಲ್ಲಾ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಶರ್ಸ್ ಇದ್ದಾರೆ. ಇಲ್ಲ ಸರ್, ನಮ್ಗೆ ಆ ರೀತಿ ಯಾವ್ದು ಇಲ್ಲ. ಆ ರೀತಿ ನಮ್ಗೆ ಹೌದು ಸರ್. ಅವಾಗ ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ದೇನೆ. ಆಸ್ ಅ ಮಾಲ್ ಓನರ್ ನಂದೇನೆ. ಅದು ನಮ್ಮ ಸೈಡಿಂದ ತಪ್ಪಾಗಿದೆ, ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು 4 ದಿನ ಮಾಲ್ ಬಂದಂತ ಹೇಳ್ಬೋದಾ? ಹೌದು ಮೇಡಮ್. ಇವತ್ತು ಮಧ್ಯಾಹ್ನದ ಮೇಲೆ ಈ ಡಿಸಿಷನ್ ಇದು ಮಾಡಿದ್ದು. ಇವತ್ತು ಅಸೆಂಬ್ಲಿಲಿ ಯಾವಾಗ ಇಶ್ಯೂ ರೈಸ್ ಆಯಿತೋ, ಪ್ರಸ್ತಾಪ ಆಯಿತೋ, ಅದಾದಮೇಲೆ ನಾವು ಡಿಸಿಷನ್ ತೊಗೊಂಡಿದ್ದು. ಅಲ್ಲ ನೋಟಿಸ್ ಇಲ್ಲ ಅಂದರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ಅವ್ರಿಗೆ ಎಲ್ಲ ಥರದ ಇದಿದೆ. ಇಲ್ಲ ನಮಗೆ ಡಿಮಾಂಡ್ ನೋಟಿಸು ಕೊಟ್ಟಿದೆ. ನಮಗೆ ಸರ್ ಅಟ್ ಪ್ರೆಸೆಂಟ್ ಸರ್ ಕಾನ್ಸ್ಟೆಂಟ್ ಆಗಿ ಆಗ್ಬಹುದು ಸರ್. ನಾವು ಅದೇ ಪಾಸಿಟಿವ್ ಸರ್. ಡೌಟ್ ಇದೆ ಅಂದರೆ ನಾನು ಹೇಳ್ದಂಗೆ ಆಗಲೇ 7 days ಅಂತ ಸೆಷನಲ್ಲೇ ಹೇಳಿದ್ದಾರೆ. ಸೊ ಅದರಿಂದ ನಮಗೂ ಇನ್ನೂ ಗೊತ್ತಿಲ್ಲ. ನಮಗೆ Yeah, definitely. I'll finish in Kannada, ma'am. I'll explain to you in English. 7 days.